ಹಿಂದುತ್ವವಾದಿಗಳು ಯಾರೆಲ್ಲ ಕೊಲೆ ಮಾಡಿದ್ದಾರೆ, ಜೊತೆಗೆ ಯಾರೆಲ್ಲ ಕೊಲೆಯಾಗಲ್ಪಟ್ಟಿದ್ದಾರೆ, ಇವ್ರು ಯಾರೂ ಕೂಡ ಹಿಂದುತ್ವವಾದಿಗಳಲ್ಲ ಅಥವಾ ಹಿಂದುತ್ವವಾದಿ ಸಂಘಟನೆಯವರಲ್ಲ. ಇವರೆಲ್ಲರೂ ಕೂಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ರೌಡಿ ಶೀಟರ್ಗಳು ಅಥವಾ ಪಕ್ಕ ಭೂಗತ ಜಗತ್ತಿಗೆ ಸಂಬಂಧಪಟ್ಟವರು. ಅದು ಕ್ಯಾಂಡ್ಲ್ ಸಂತ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಲ್ಲರೂ ಕೂಡ, ಅದು ಎಕ್ಕೂರು ಬಾಬಾ ಆಗಿರ್ಬೋದು, ಎಲ್ಲರೂ ಕೂಡ ಅಂಡರ್ ವರ್ಲ್ಡ್ಗೆ ಸಂಬಂಧಪಟ್ಟವರೇ. ಒಂದು ರೀತಿಯಲ್ಲಿ ಹಿಂದುತ್ವದ ಪೋಷಕನ್ನು ಹಾಕಿಕೊಂಡು ಅಥವಾ ಹಿಂದುತ್ವದ ಹಿಂದೆ ಹಿಂದುತ್ವ ಮತ್ತು ದೇಶಾಭಿಮಾನ ಅನ್ನುವಂಥದ್ರ ಹಿಂದೆ ಅಡಗಿಕೊಂಡು ಮಾಡುವಂಥ ಕೆಲಸಗಳಿದೆ ಎಲ್ಲವೂ ಕೂಡ. ಈ ಹಿಂದೆ ಎಲ್ಲವೂ ಕೂಡ ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನು ತೆಗೆದು ನೋಡಿದರೆ ಅವರೆಲ್ಲರೂ ಕೂಡ ಹಿಂದೂಗಳನ್ನೇ ಶೋಷಣೆ ಮಾಡಿದವರು. ಹಿಂದೂಗಳಲ್ಲೂ ಕೂಡ ಉದ್ಯಮಿಗಳು, ಹಿಂದುಳಿದ ವರ್ಗದವರು, ದಲಿತರು ಇವರನ್ನೇ ಶೋಷಣೆ ಮಾಡಿದಂತಹ ಒಂದು ಭೂಗತ ಜಗತ್ತೇನಿದೆ ಅಥವಾ ದಂಧೆಕೋರು ಯಾರಿದ್ದಾರೆ ಇವರೇ ಕೊನೆಯ ಹಂತದಲ್ಲಿ ಹಿಂದುತ್ವವಾದಿಗಳಾಗಿ ಕನ್ವರ್ಟ್ ಆಗ್ತಾರೆ ಅಥವಾ ಹಿಂದೂ ಸಂಘಟನೆಗಳು ಅವರನ್ನು ಕೊಲೆಗಳಿಗೆ ಬಳಸ್ಕೊಳ್ತಾರೆ ಅನ್ನುವಂಥದ್ದು ಸ್ಪಷ್ಟ. ಅದರಲ್ಲಿ ನಿನ್ನೆ ಕೊಲೆ ಆದಂತಹ ಸುಹಾಸ್ ಶೆಟ್ಟಿ ಕೂಡ ಇಂಥದ್ದೇ ಹಿನ್ನೆಲೆ ಇಲ್ಲ. ಅವರು ಫಾಜಿಲನ್ನು ಕೊಲೆ ಮಾಡೋದಕ್ಕಿಂತ ಮೊದಲು ಅವ್ರ ಮೇಲೆ ದಾಖಲಾದಂಥ ಎಲ್ಲ FIRಗಳು ಕೂಡ ಯಾವುದು ಕೂಡ ಹಿಂದುತ್ವಕ್ಕೆ ಸಂಬಂಧಪಟ್ಟಿದ್ದಾಗಲಿ, ಗೋರಕ್ಷಣೆಗೆ ಸಂಬಂಧಪಟ್ಟಿದ್ದಾಗಲಿ, ಧರ್ಮ ರಕ್ಷಣೆಗೆ ಸಂಬಂಧಪಟ್ಟಿದ್ದಾಗಲಿ ಅಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸುಹಾಸ್ ಶೆಟ್ಟಿ ಅವರ ಮೇಲೆ ಈ ಹಿಂದೆ ಹಾಕಿದಂಥ FIRಗಳೆಲ್ಲವೂ ಕೂಡ ಅದರಲ್ಲಿ ಒಂದು SC/ST ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಥ ಪ್ರಕರಣ ಇದೆ. ಅಂದರೆ SC/STಗಳು ಹಿಂದೂಗಳಲ್ವಾ, ಅವ್ರ ಮೇಲೆ ಯಾಕೆ ಸುಹಾಸ್ ಶೆಟ್ಟಿ ದೌರ್ಜನ್ಯ ಮಾಡಬೇಕಾಗಿತ್ತು, ಅವ್ರ ಮೇಲೆ ಅವ್ರು ಯಾಕೆ FIR ಅನ್ನು ದಾಖಲಿಸಬೇಕಾಗಿತ್ತು ಅನ್ನೋ ಪ್ರಶ್ನೆಗೆ ಹಿಂದುತ್ವವಾದಿ ಸಂಘಟನೆಗಳು ಇವತ್ತು ಉತ್ತರವನ್ನು ಕೊಡಬೇಕಾಗುತ್ತೆ. ಇವತ್ತೇನು ಸುಹಾಸ್ ಶೆಟ್ಟಿಯನ್ನು ಹಿಂದುತ್ವ ಅನ್ನೋದನ್ನೇ ಬೆರೆಸ್ತಾರೆ, ಜೊತೆಗೆ ಮೆರವಣಿಗೆಯನ್ನು ಮಾಡಿದ್ರು. ಅದೇ ಕೀರ್ತಿ ಅನ್ನುವಂಥ 20 ವರ್ಷದ ಹುಡುಗನನ್ನ ಇದೇ ಸುಹಾಸ್ ಶೆಟ್ಟಿ ಮತ್ತು ಗ್ಯಾಂಗ್ ಕೊಲೆಯನ್ನು ಮಾಡುತ್ತೆ. ಕೀರ್ತಿ ಅವರ ಮನೆಗೆ ಯಾವ ಉತ್ತರವನ್ನು ಹಿಂದೂ ಸಂಘಟನೆಗಳು ಕೊಡುತ್ತೆ? ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು ಇವತ್ತು ಕೀರ್ತಿ ಅವರ ತಂದೆ ತಾಯಿಗೆ ಯಾವ ಉತ್ತರವನ್ನು ಕೊಡುತ್ತೆ ಅನ್ನುವಂಥ ಪ್ರಶ್ನೆಗೆ ಇವತ್ತು ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಉತ್ತರವನ್ನು ಕೊಡಬೇಕಾಗುತ್ತೆ. ಅದರ ಜೊತೆಗೇನೆ ಇವತ್ತು ಸುಹಾಸ್ ಶೆಟ್ಟಿ ಅನ್ನುವಂತಹ ಒಂದು ಬಂಟ ಕಮ್ಯುನಿಟಿಗೆ ಸೇರಿದಂಥ ಹುಡುಗ ಹತ್ಯೆ ಆಗಿದ್ದಾರೆ. ಅದಕ್ಕೆ ಎಲ್ಲರ ಕಡೆಯಿಂದಲೂ ಕೂಡ ಖಂಡನೆ ವ್ಯಕ್ತ ಆಗಿದೆ. ಮನುಷ್ಯರಾದವರೆಲ್ಲರೂ ಕೂಡ ಎಲ್ಲ ಕೊಲೆಯನ್ನು ಖಂಡಿಸಬೇಕು. ನಾವು ಕೂಡ ಅದನ್ನು ಖಂಡಿಸ್ತೀವಿ, ಎಲ್ಲರೂ ಕೂಡ ಖಂಡಿಸಲೇಬೇಕು. ಆದರೆ ಇವತ್ತು ಎಲ್ಲವೂ ಹಿಂದುಳಿದ ವರ್ಗಗಳೇ ಜೈಲಿಗೆ ಹೋಗುವಂಥದ್ದು, ಸಾಯುವಂಥದ್ದು ಯಾಕೆ? ಮೊನ್ನೆ ಆದಂಥ ಮಾಬ್ ಲಿಂಚಿಂಗ್, ಅದರಲ್ಲೂ 20-25 ಜನ ಅರೆಸ್ಟ್ ಆದರು, ಇನ್ನೊಂದಷ್ಟು ಜನ ಭೂಗತರಾಗಿದ್ದಾರೆ, ಇನ್ನೊಂದಷ್ಟು ಜನರಿಗೆ ಪೊಲೀಸರು ಹುಡುಕ್ತಾ ಇದ್ದಾರೆ. ಆರೋಪಿಗಳ ಪಟ್ಟಿಯಲ್ಲಿರುವಂತಹ ಮಾಬ್ ಲಿಂಚಿಂಗ್ನ ಆರೋಪಿಗಳ ಪಟ್ಟಿಯಲ್ಲಿರುವಂಥ ಎಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು. ಇವತ್ತು ಜೈಲಿಗೆ ಹೋಗೋರು ಕೂಡ ಹಿಂದುಳಿದ ವರ್ಗದವರು, ಇವತ್ತು ಕೊಲೆ ಆಗಿರೋರು ಕೂಡ ಹಿಂದುಳಿದ ವರ್ಗದವರು. ಈ ರೀತಿ ಸುಭಾಷ್ ಅನ್ನುವಂಥವ್ರು ಒಂದು ದಂಧೆಯ ಭಾಗ ಆಗಿದ್ದವರು ಅಥವಾ ಒಂದು ರೌಡಿ ಶೀಟರ್ನ ಭಾಗ ಆಗಿದ್ದವರನ್ನ ಕೊನೆಯ ಕ್ಷಣದಲ್ಲಿ ಅವರನ್ನ ಫಾಜಿಲ್ನ ಕೊಲೆಗೆ ಬಜರಂಗ ದಳ ಅಥವಾ ವಿಶ್ವ ಹಿಂದೂ ಪರಿಷತ್ ಅವರನ್ನ ಬಳಸಿತ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಫಾಜಿಲ್ ಕೊಲೆ ಆದಂಥ ಸಂದರ್ಭದಲ್ಲಿ ಒಂದು ಗಮನಿಸಬಹುದು. ಫಾಜಿಲ್ ಕೊಲೆ ಆದಂಥ ಸಂದರ್ಭದಲ್ಲಿ ಅದನ್ನ ಬಜರಂಗ ದಳ ಒಪ್ಕೊಂಡಿತ್ತು. ಹೌದು, ಇದನ್ನ ಬಜರಂಗ ದಳವೇ ಮಾಡಿದ್ದು ಅನ್ನೋಂಥ ಒಪ್ಕೊಂಡಿತ್ತು. ಶರಣ್ ಪಂಪೆಲ್ ಅವರನ್ನ ಒಪ್ಕೊಂಡಿದ್ರು, ಬಹಿರಂಗವಾಗಿ ಭಾಷಣದಲ್ಲಿ ಒಪ್ಕೊಂಡಿದ್ರು. ಅಂದ್ರೆ ಒಬ್ಬ ರೌಡಿ ಶೀಟರನ್ನ ಫಾಜಿಲ್ ಕೊಲೆಗೆ ಬಜರಂಗ ದಳ ಬಳಸಿತ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆದ್ರಿಂದ ಈ ರೀತಿ ರೌಡಿ ಶೀಟರ್ಗಳನ್ನ ಹಿಂದುತ್ವ ಸಂಘಟನೆಗಳು, ಧಾರ್ಮಿಕ ಸಂಘಟನೆಗಳು ಬಳಸುವಂಥದ್ದೇನಿದೆ ಅದನ್ನು ನಿಲ್ಲಿಸಬೇಕು. ಜೊತೆಗೆ ಇವತ್ತು ಸುಹಾಸ್ ಶೆಟ್ಟಿ ಏನು ತೀರ್ಕೊಂಡಿದ್ದಾರೆ ಅಥವಾ ಕೊಲೆ ಆಗಿದ್ದಾರೆ, ಕೊಲೆಯಾದ ನಂತರ ಅವರ ಕುಟುಂಬಕ್ಕೆ ಏನು ಆಧಾರ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಹಿಂದುತ್ವ ಸಂಘಟನೆಗಳು ಕೇಳ್ತಾ ಇದ್ದಾರೆ. ಅವರ ಅವರ ತಂದೆ ತಾಯಿ ಅನಾರೋಗ್ಯ ಪೀಡಿತರಾಗಿದ್ದಾರೆ, ಅವ್ರಿಗೆ ಇನ್ನೂ ಕೂಡ ತನ್ನ ಮಗ ಸತ್ತಿರೋದನ್ನು ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಕೇಳ್ತಿದ್ದಾರೆ. ಅವರ ತಂದೆ ತಾಯಿಯ ವ್ಯಥೆ, ಅವರ ತಂದೆ ತಾಯಿಯ ಕಣ್ಣೀರೇನಿದೆ, ಆ ಕಣ್ಣೀರಿಗೆ ಇವತ್ತು ನೇರವಾದ ಜವಾಬ್ದಾರಿ ಅದೇ ಹಿಂದೂ ಸಂಘಟನೆಗಳು ಹೊರಬೇಕಾಗುತ್ತೆ, ಅದೇ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತು ಹೊರಬೇಕಾಗುತ್ತೆ. ಸುಹಾಸ್ ಶೆಟ್ಟಿ ಮಾತ್ರ ಅಲ್ಲ, ಕರಾವಳಿಯಲ್ಲಿ ಹತರಾದಂತಹ ಎಲ್ಲ ಹಿಂದುಳಿದ ವರ್ಗಗಳ ಕಾರ್ಯಕರ್ತರಿದ್ದಾರೆ, ಹಿಂದುತ್ವ ಕಾರ್ಯಕರ್ತರಿದ್ದಾರೆ. ಅವರ ಕುಟುಂಬದ ಇವತ್ತಿನ ಅವಸ್ಥೆಗೆ ಅಥವಾ ಅವರ ಕುಟುಂಬದ ಇವತ್ತಿನ ಸಮಸ್ಯೆಗೆ ಎಲ್ಲದಕ್ಕೂ ಕೂಡ ಈ RSS ಪ್ರೇರಿತ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು ಅಥವಾ ಶ್ರೀರಾಮ ಸೇನೆ, ರಾಮಸೇನೆ, ಹಿಂದೂ ಯುವ ಸೇನೆ, ಹಿಂದೂ ಜಾಗರಣ ವೇದಿಕೆ ಕಾರಣ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪೊಲೀಸ್ ಇಲಾಖೆ ನೋಡಿ, ಈಗ ಮೊನ್ನೆ ಮಾಬ್ ಲಿಂಚಿಂಗ್ ಆದ ನಂತರ ಪೊಲೀಸರು ಒಂದು ರೀತಿಯಲ್ಲಿ ಎಚ್ಚರವನ್ನು ವಹಿಸಬೇಕಾಗಿತ್ತು. ಎಲ್ಲ ಸಂದರ್ಭದಲ್ಲೂ ಕೂಡ ಅಮಾಯಕ ಮುಸ್ಲಿಮರ ಕೊಲೆಯಾದ ನಂತರ ಒಂದು ಕೋಮುಗಲಭೆ ಆಗುತ್ತೆ. ಪ್ರವೀಣ್ ನಟ್ಟಾರ್ ಕೊಲೆಗೂ ಮುಂಚೆ ಒಬ್ಬ ಮುಸ್ತಾಫಾ ಅನ್ನುವಂಥ ಒಬ್ಬ ಹುಡುಗನನ್ನ, ಅಮಾಯಕ ಹುಡುಗರನ್ನ ಕೊಲೆ ಮಾಡಿದ್ರು. ಯಾಕೆ ಮುಸ್ತಾಫನನ್ನ ಕೊಲೆ ಮಾಡಿದ್ರು ಅನ್ನುವಂಥದ್ದನ್ನ ಇಲ್ಲಿವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಯಾಕೆ ಮುಸ್ತಾಫನನ್ನ ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಅಮಾಯಕನನ್ನ ಕೊಲೆ ಮಾಡಿದ ನಂತರ ನೆಟ್ಟಾರ್ ಕೊಲೆ ಆಗುತ್ತೆ, ನೆಟ್ಟಾರ್ ಕೊಲೆ ಆದ ನಂತರ ಮತ್ತೆ 2 ಕೊಲೆ ಆಗುತ್ತೆ, ಅಮಾಯಕರ ಕೊಲೆ ಆಗುತ್ತೆ. ಈ ರೀತಿ ಇವತ್ತು ಒಬ್ಬ ಅಮಾಯಕನ ಕೊಲೆಯಾದ ನಂತರ ಒಂದು ಕೊಲೆ ಆಗಿದೆ, ಸುಹಾಸ್ ಶೆಟ್ಟಿ ಕೊಲೆ ಆಗಿದೆ. ಅದಕ್ಕೂ ಮೊದಲು ಒಂದು ಅಮಾಯಕನ ಕೊಲೆ ಆಗಿತ್ತಲ್ಲ, ಪೊಲೀಸರು ಆಗ ಏನು ಕ್ರಮವನ್ನು ತೆಗೆದುಕೊಂಡ್ರು ಅನ್ನುವಂಥದ್ದನ್ನ ಇವತ್ತು ಪೊಲೀಸರು ಜನತೆಗೆ ಹೇಳಬೇಕಾಗುತ್ತೆ. ಆ ನಂತರ ಇವತ್ತು ಸುಹಾಸ್ ಶೆಟ್ಟಿ ಕೊಲೆ ಆದ ನಂತರ ಮತ್ತಷ್ಟು ಚೂರಿ ರೀತಿಯ ಪ್ರಕರಣಗಳಾಗಿದೆ, ಉಡುಪಿಯಲ್ಲಾಗಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಲ್ಲಾಗಿದೆ. ಅದರಿಂದ ಇದೆಲ್ಲವನ್ನ ಪೊಲೀಸರು ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಇವತ್ತು ಉಸ್ತುವಾರಿ ಸಚಿವರು ಅಥವಾ ಸರ್ಕಾರ, ಮಂಗಳೂರಿಗೆ ಈ ಸರ್ಕಾರ ಇದೆಯಾ, ಕಾಂಗ್ರೆಸ್ ಸರ್ಕಾರ ಮಂಗಳೂರಲ್ಲೂ ಕೆಲಸ ಮಾಡ್ತಾ ಇದೆಯಾ ಅನ್ನುವಂಥದ್ದು ಇನ್ನೂ ಕೂಡ ನಮಗೆ ಅನುಮಾನ ಇದೆ. ಯಾಕಂತಂದ್ರೆ ಮೊನ್ನೆ ಮಾಬ್ ಲಿಂಚಿಂಗ್ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ
ಹೇಳಿಕೆಗಳು, ಮಾಬ್ ಲಿಂಚಿಂಗ್ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ರಿಯಾಕ್ಷನ್ಗಳು ಇವೆಲ್ಲವೂ ಕೂಡ ತೀರಾ ನಮಗೆ ನಿರಾಸೆಯನ್ನು ತಂದಿತ್ತು. ಆದರೆ ಇವತ್ತು ಒಬ್ಬ ರೌಡಿ ಶೀಟರ್ ಕೊಲೆಗೆ ಉಸ್ತುವಾರಿ ಸಚಿವರು ಮತ್ತು ಸರ್ಕಾರ ಸ್ಪಂದಿಸ್ತಾ ಇರುವ ರೀತಿ ನೋಡಿದರೆ ಮತ್ತು ಅವರ ಹೇಳಿಕೆಗಳನ್ನು ನೋಡಿದರೆ ನಮಗೆ ತೀವ್ರ ಕಳವಳಾಗಿದೆ. ಇದನ್ನು ನಾವು ಬಿಡಬಾರ್ದು. ಈ ಕೊಲೆಗಾರರನ್ನ ಕ್ರಿಮಿಗಳು ಅಂತೆಲ್ಲ ಹೇಳಿದ್ದಾರೆ. ಕೊಲೆಗಾರರು ಕ್ರಿಮಿಗಳು ಅನ್ನುವಂಥದ್ದು 100% ಸತ್ಯ. ಆದರೆ ಆ ಕ್ರಿಮಿಗಳು ಮೊನ್ನೆ ಕೂಡ 30-40 ಜನ ಇದ್ರು, ಅವರ ಬಗ್ಗೆ ಯಾಕೆ ಈ ಕ್ರಿಮಿಗಳು ಅನ್ನುವಂಥ ವರ್ಡನ್ನು ಇವತ್ತು ಉಸ್ತುವಾರಿ ಸಚಿವರು ಬಳಕೆಯನ್ನ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಜನರು ಉಸ್ತುವಾರಿ ಸಚಿವರಿಗೆ ಕೇಳ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಅಂದ್ರೆ ಒಟ್ಟಾರೆಯಾಗಿ ಸರ್ಕಾರಗಳು ಒಂದು ಬಹುಸಂಖ್ಯಾತರ ಪರವಾದಂತಹ ಮೇನಿಯಾದಲ್ಲಿ ಮುಳುಗಿ ಹೋಗಿದೆ ಅನ್ನುವಂಥದ್ದು ಸ್ಪಷ್ಟ. ಇದೆಲ್ಲವೂ ಕೂಡ ಇವತ್ತು ಅಭದ್ರತೆಯನ್ನು ಸೃಷ್ಟಿ ಮಾಡುತ್ತೆ. ಆ ಕಾರಣಕ್ಕಾಗಿ ಇಂಥದ್ದೆಲ್ಲವೂ ಕೂಡ ಘಟಿಸ್ತಲೇ ಇರ್ತದೆ. ಇವತ್ತು ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕರಾವಳಿಯಲ್ಲಿ ಕಾಣ್ತದೆ.